ಗೌರಿಯವರೇ, ಗೌರಿಯವರೇ, ಬಂದ್ರ ವಿನಯ್ ಅವರೇ? ಎಲ್ಲಿ ಹೋಗಿದ್ರಿ? ಕಾಣಿಸ್ಲೇ ಇಲ್ವಲ್ಲ? ಇಲ್ಲ, ಅದು ಬಿಸಿನೀರು ಬರುತ್ತಾ ಅಂತ ನೋಡಕ್ಕೆ ಹೋಗಿದ್ದೆ. ಬಿಸಿನೀರೇನೋ ಬರ್ತಾ ಇತ್ತಲ್ಲ, ಅದಕ್ಕೆ ಬಟ್ಟೆ ತಂದ್ರ? ತಗೊಳ್ಳಿ, ಈ ಬ್ಯಾಗ್ ತಗೊಳ್ಳಿ. ಇದ್ರೊಳಗೆ ಒಂದು ಜೊತೆ ಡ್ರೆಸ್ ಇದೆ, ಮತ್ತು ಅದಕ್ಕೆ ಮ್ಯಾಚಿಂಗ್ ಬಳೆ ಮತ್ತು ಬಿಂದಿ ಗಿಂದಿ ಏನೇನೋ ಅಂಗಡಿಯವರ ಕೊಟ್ಟರು, ಅದೆಲ್ಲ ತೊಗೊಂಬಂದಿನಿ. ಈ ಬ್ಯಾಗ್ ಒಳಗೈತೆ. ಇವಾಗ ಸದ್ಯಕ್ಕೆ ನಾನು ಒಂದೇ ಜೊತೆ ತಂದಿನಿ ರೀ. ಗೌರಿ ಅವರ ಬೇಸರ ಮಾಡ್ಕೋಬೇಡ್ರಿ. ನೀವು ಬರ್ರಿ, ನೀವು ಸ್ನಾನ ಮಾಡಿಕೊಂಡು ನೀವು ನಾಷ್ಟ ಮಾಡಿದ್ಮ್ಯಾಗ ನಿಮ್ಮನ್ನ ಕರ್ಕೊಂಡು ಹೋಗ್ತೀನಿ ಅಂಗಡಿಗೆ. ನಿಮಗೆ ಎಂಥ ಡ್ರೆಸ್ ಬೇಕೋ ಅಂಥ ಡ್ರೆಸ್ ನೀವು ತೊಗೊವಂತ್ರಿ ಅಂತ. ಏನಂತೀರಿ? ಅಯ್ಯೋ ಪರವಾಗಿಲ್ಲ ಬಿಡಿ ವಿನಯ್ ಅವರೇ, ಅಷ್ಟಾದರೂ ನೀವು ತಂದು ಕೊಡಕತ್ತೀರಲ್ಲ, ಅಷ್ಟೇ ಸಾಕು ನಂಗೆ. ಕೊಡಿ, ಆ ಬ್ಯಾಗ್ ಕೊಡಿ. ಆಯ್ತು ರೀ, ಈ ಬ್ಯಾಗ್ ತಗೊಳ್ರಿ. ನಾ ಹೊರ ನಿಂತಿರ್ತೀನಿ, ನೀವು ಲಘು ಸ್ನಾನ ಮಾಡ್ಕೊಂಡು ಬಂದ್ಬಿಡ್ರಿ. ಗೌರಿದು ಜಳಕ ಆದ ನಂತರ ಈ ಚೂಡಿದಾರಿಗೆ ಈ ಸ್ನೀಕರ್ಸ್ ತೊಗೊಂಬಂದು ಕೊಟ್ಟಾರ. ಚೂಡಿದಾರಿಗೆ ಎಲ್ಲಾರ ಸ್ನೀಕರ್ಸ್ ಮ್ಯಾಚ್ ಆಗ್ತಾವೇನು? ಅಯ್ಯೋ ಹೌದಲ್ಲ, ನಾ ಇರೋ ಪರಿಸ್ಥಿತಿ ಒಳಗೆ ಅದು ಇದು ಅಂತೇನು ಹೇಳಬಾರ್ದು. ಓ ಪಾಪ ಅವ್ರು ಇಲ್ವೇ ಇಲ್ಲ, ರೂಮ್ ಒಳಗೆ ಇಲ್ಲ, ಹೊರಗೆ ನಿಂತಾರ. ಅಂದರು ಹೊರಗೆ ನಿಂತಿರ್ತೀನಿ ಅಂಥೇಳಿ ನಾನು ಏನು ರೆಸ್ಪಾನ್ಸ್ ಮಾಡಲಾರ್ದಂಗೆ ಹೋಗ್ಬಿಟ್ಟೆ. ವಿನಯ್ ಅವರೇ, ಒಳಗಡೆ ಬನ್ನಿ. ಓ ವಾವ್, ಏನ್ರಿ ಗೌರಿ ಅವರೇ, ಈ ರೆಡ್ ಡ್ರೆಸ್ ಒಳಗೆ ಒಳ್ಳೆ ಲಕ್ಷ್ಮಿ ಕಣ್ಣಂಗೆ ಕಾಣತ್ತೀರಿ ನನ್ನ ಕಣ್ಣಿಗೆ. ಓ, ನಿಮ್ಗೆ ಚಲೋ ಅನ್ಸಿತ್ತಲ್ಲ ಡ್ರೆಸ್? ನಿಮ್ಗೆ ಕರೆಕ್ಟ್ ಸೈಜ್ ಐತೆ ಹೋದಿಲ್ರಿ ಅದು? ಓ ಯಾ ಲಕ್ಷ್ಮಿ? ಅದೇ ನಗುವ ನಯನ ಸಾಂಗ್ ಒಳಗದಾರಲ್ಲ ಆ್ಯಕ್ಟರ್ ಲಕ್ಷ್ಮಿ ಅವರ, ಮತ್ತು ಬೇರೆ ಯಾರ ಸೀರಿಯಲ್ ಆ್ಯಕ್ಟರ? ರೀ, ಸೀರಿಯಲ್ ಆ್ಯಕ್ಟರ್ ಲಕ್ಷ್ಮಿ ಅಲ್ಲ, ದೇವತೆ ಲಕ್ಷ್ಮೀ ದೇವಿ ಕಣ್ಣಂಗೆ ಕಾಣಕತ್ತೀರಿ ಎಂದೆ. ಓಹೋ ಹಂಗ. ಅಲ್ಲ ರೀ, ಅಂಗಡಿಯವ್ರೇನ್ರಿ ಅದಕ್ಕೆ ಮ್ಯಾಚಿಂಗ್ ಟಿಕ್ಳಿ ಕೊಟ್ಟಾರ, ಬಳಿ ಕೊಟ್ಟಾರ? ಅಲ್ಲ, ಮ್ಯಾಚಿಂಗ್ ಬಳಿ ಅಂದರೆ ನೀವು ಕೆಂಪು ಕಲರ್ ತರಬೇಕಲ್ಲ, ಹಸಿರು ಕಲರ್ ತಂದಿರಿ. ಆದರೂ ನಿಮಗೂ ಒಳ್ಳೆ ಟೇಸ್ಟ್ ಐತೆ ಅಂತ ಹೇಳಿ. ನಾನು ಚೂಡಿದಾರೆಲ್ಲ ಹಾಕ್ತಿರ್ಲಿಲ್ಲ. ಆ ಅಂಗಡಿ ಒಳಗೆ ಟೀ ಶರ್ಟು, ಜೀನ್ಸ್ ಪ್ಯಾಂಟು, ಕ್ರಾಪ್ ಟಾಪು, ಆ ಥರ ಗೌನು, ಆ ಥರ ಏನೂ ಇರಲಿಲ್ಲನ್ರಿ. ನೋಡ್ರಿ, ನನಗಂಕರು ಈ ಹೆಂಗಸ್ರದ್ದು ಡ್ರೆಸ್ಗಳ ಬಗ್ಗೆ ಏನೋ ಅಷ್ಟೊಂದು ನಾಲೆಜ್ ಇಲ್ಲ ಕಣ್ರಿ. ನಾನು ಅಲ್ಲೋಗಿ ಹೇಳಿದೆ, ಈ ಥರ ಇಷ್ಟು ವಯಸ್ಸಿನ ಹುಡುಗಿ ಇಷ್ಟು ಇರಬಹುದು ಅಂತ ಹೇಳಿದೆ. ಅಲ್ಲಿ ಯಾವುದೋ ಇನ್ನೊಂದು ಹುಡುಗಿ ಹೋಗ್ತಿತ್ತು, ಅವ ಅಂಗಡಿಯವ್ರು ಕೇಳ್ದೆ, ಇಷ್ಟು ಈ ಸೈಜ್ ಅದಾರೇನ್ರಿ ಅಂತೇಳಿ. ಆಲ್ಮೋಸ್ಟ್ ಇದೇ ಹೈಟು ಇಷ್ಟು ಅದಾರ ಅಂತ ನಾನು ಹೇಳಿದೆ. ಅವ್ರು ಇದನ್ನ ತೊಗೊಂಡೋಗ್ರಿ ಅಂತ ಕೊಟ್ಟರು, ತೊಗೊಂಬಂದೆ. ಆಮೇಲೆ ಹಸಿರು ಬಳೆ ನಾ ಯಾಕೆ ತಂದೆ ಅಂದ್ರೆ, ನಮ್ಮ ಅವ್ವನ ಕೈಯಾಗ ಯಾವಾಗಲೂ ಹಸಿರು ಬಳೆ ಇರ್ತಾವ್ರಿ. ನಾನು ನೋಡೀನಿ, ಆಕೆ ಕೈಯ ಭಾಳ ಚಂದ ಕಾಣ್ತಿದ್ವಲ್ಲ, ಹಾಗಾಗಿ ಅವ ಅಂಗಡಿಯವೇನ ಕೆಂಪಳಿನ ಕೊಟ್ಟಿದ್ದ, ನಾನು ಚೇಂಜ್ ಮಾಡಿ ತೊಗೊಂಬಂದೆ. ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಬಿಚ್ಚಿಟ್ಬಿಡಿ. ಇವತ್ತೊಂದಿನ ಈ ಡ್ರೆಸ್ ಅಡ್ಜಸ್ಟ್ ಮಾಡ್ಕೊಳ್ರಿ. ನಾವೀಗ ಹೆಂಗೂ ಹೋಗ್ತೀವಲ್ಲ ನಾಷ್ಟ ಮಾಡಿ ಹೊರಗೆ, ಅವಾಗ ನಿಮ್ಗೆ ಎಂಥದ್ದು ಬೇಕೋ ಕ್ರಾಪ್ ಟಾಪು ಏನೇನೋ ಹೇಳಿದ್ರಲ್ಲ, ನೀವೇ ಬಂದು ತೊಗೊಳ್ಳಿ. ನಂಗೆ ಅವೆಲ್ಲ ಗೊತ್ತಾಗಲ್ಲ, ಅದಕ್ಕೆ. ಇರಲಿ ಪರವಾಗಿಲ್ಲ. ನಾ ಅದೇ ಹೇಳಿದ್ನಲ್ಲ, ನಾನು ಯಾವತ್ತೂ ಈ ಥರ ಡ್ರೆಸ್ ಎಲ್ಲ ಹಾಕ್ಕೊಂಡಿಲ್ಲ. ನಾನೇನಿದ್ರು ಜೀನ್ಸ್ ಪ್ಯಾಂಟು, ಟೀ ಶರ್ಟು, ಮ್ಯಾಲೊಂದು ಏನಾದ್ರು ಜಾಕೆಟ್ ಥರ ಹಾಕೋತಿದ್ದೆ. ಈ ವೇಲ್ ಮೇಂಟೈನ್ ಮಾಡೋದು ನನಗೊಂದು ದೊಡ್ಡ ಸಮಸ್ಯೆನೇ. ಆಯಿತು, ಏನು ಪರವಾಗಿಲ್ಲ. ನಡೀರಿ ಹೋಗೋಣ, ನಾಷ್ಟ ಮಾಡಿ ನಿಮ್ಮ ಆಫೀಸಿಗೆ ಹೋಗೋಣವಾ? ಒಂದು ಸಮಸ್ಯೆ ಆಗೈತಿ. ಸಮಸ್ಯೆನಾ? ಏನು? ಅಯ್ಯೋ ಗಾಬರಿ ಆಗ್ಬೇಡ್ರಿ. ಏನಿಲ್ರಿ ಗೌರಿ ಅವರೇ, ಇವಾಗ ನಾವು ನಮ್ಮ ಆಫೀಸಿಗೆ ಹೋಗಂಗಿಲ್ಲ, ನಮ್ಮೂರಿಗೆ ಹೋಗ್ತೀವಿ. ನಮ್ಮೂರಿಗೆ ಯಾಕೆ ಹೋಗ್ತೀವಿ ಅಂದ್ರೆ, ಅಲ್ಲಿ ಹೆಸರು ಬುಡ್ಡಿ ಬಂದಾವಂತ, ಮಷಿನ್ ಕರ್ಸ್ಯಾರ ಹೆಸರು ಬುಡ್ಡಿ ಬಿಡ್ಸಕ್ಕೆ. ಈಗ ರಾಶಿ ಮಾಡ್ಬೇಕಲ್ರಿ, ಮೊದ್ಲ ಮಳೆ ಒಂದು ಓಡಾಡ್ತೈತಿ. ಹಾಗಾಗಿ ನಾವು ಅಲ್ಲಿ ಹೋಗಿ ಆಮೇಲೆ ಆಫೀಸಿಗೆ ಹೋಗೋದಂದ್ರೆ ನನ್ನ ಜೊತೆಗೆ ಬನ್ನಿ. ಇಲ್ಲ ನನಗೆ ಇಲ್ಲೇ ಎಲ್ಲಾದರೂ ಒಂದು ಪಿ ಜಿ ನೋಡ್ಕೊಡಿ, ನಾನು ಅಲ್ಲಿರ್ತೀನಿ, ನೀವು ಬೇಕಾದ್ರೆ ನನಗೆ ಊರಿಗೆ ಹೋಗಿ ಆಮೇಲೆ ಬನ್ನಿ, ಆಮೇಲೆ ಆಫೀಸಿಗೆ ಹೋಗೋಣ ಅಂದ್ರೆ ಅದಕ್ಕೂ ಸರಿ. ನೀವು ಹೆಂಗೆ ಹೇಳ್ತೀರೋ ಹಾಗೆ. ನನ್ನ ಮೇಲೆ ನಂಬಿಕೆ ಇದ್ರೆ ನನ್ನ ಜೊತೆಗೆ ನಮ್ಮ ಊರಿಗೆ ಬರ್ಬೋದು, ಹಳ್ಳಿ ಒಳಗೆ. ಏನು ಮಾಡ್ತೀರಿ, ಬರ್ತೀರಾ? ಓ ಮತ್ತೆ ಹಳ್ಳಿನಾ? ಮತ್ತೆ ಹಳ್ಳಿನಾ ಅಂದರೆ? ಏನಿಲ್ಲ ವಿನಯ್ ಅವರೇ, ಬೇಜಾರಾಗಬೇಡ್ರಿ. ನಂಗೆ ಹಳ್ಳಿಗೂ ಬರೋಕ್ಕೆ ಇಷ್ಟ ಇಲ್ಲ. ನಂಗೆ ಇಲ್ಲೇ ಎಲ್ಲ ಪಿ ಜಿ ಮಾಡಿಕೊಟ್ಬಿಡ್ತೀರಾ? ನಾನು ಅಲ್ಲೇ ಇರ್ತೀನಿ, ನಿಮ್ಮ ಆಫೀಸ್ ಒಳಗೆ ಕೆಲಸ ಮಾಡಿಕೊಂಡು ಅಲ್ಲೇ ಇದ್ಬಿಡ್ತೀನಿ, ಪ್ಲೀಸ್ ರೀ. ನಿಮ್ಮನ್ನ ಪಿ ಜಿ ಒಳಗೆ ಇಟ್ಟು ಹೋಗೋಕ್ಕೆ ನನಗೇನು ಏನು ಪ್ರಾಬ್ಲಮ್ ಇಲ್ಲ.
ಆದರೆ ನೀವು ಒಂದ್ಸರಿ ಆಲ್ರೆಡಿ ಸೂಸೈಡ್ ಅಟೆಂಪ್ಟ್ ಮಾಡಿರಿ. ನಿಮ್ಮನ್ನು ಒಬ್ಬರನ್ನ ಬಿಡೋದು ಎಷ್ಟು ಒಳ್ಳೇದಂತಂದು ಯೋಚನೆ ಮಾಡಕತ್ತಿದ್ದೆ ಅಷ್ಟೆ. ಒಂದು ಕೆಲಸ ಮಾಡೋಣ ಇವರೇ, ಈ ರಗಳಿನೇ ಬೇಡ. ಏನು ಗೊತ್ತೇನ, ಈಗ ನೀವು ನನ್ನ ಜೊತೆ ಊರಿಗೆ ಬರ್ರಿ. ನೋಡ್ರಿ, ನಾನು ಆಲ್ಮೋಸ್ಟ್ ನಮ್ಮೂರಾಗ ಇರ್ತೀನಿ. ನಾನು ಈ ಆಫೀಸ್ನಾಗ ಇರೋದೇ ಇಲ್ಲ. ನನ್ನದು ಆಫೀಸ್ ಕೆಲಸ ಎಲ್ಲ ನೋಡ್ಕೊಳಕ್ಕೆ ಒಬ್ರು ಬೇರೆ ರಚನಾ ಅಂತದಾರ, ಅವ್ರು ಬರ್ತಾರ, ಅವ್ರ ಪಾಡಿಗೆ ಅವರು ನಮ್ಮ ಆಫೀಸ್ ನೋಡ್ಕೋತಾರೆ. ನಾನು ಆಲ್ಮೋಸ್ಟ್ ನಮ್ಮೂರಾಗ ಇರ್ತೀನಿ. ನನಗೆ ವ್ಯವಸಾಯ ಮಾಡೋದು ಅಂದ್ರೆ ಭಾಳ ಇಷ್ಟ. ನಾನು ವ್ಯವಸಾಯ ಮಾಡೋಕೆ ಇಷ್ಟಪಡ್ತೀನಿ. ಹೊಲದ ಕೆಲಸ ಅಂದ್ರೆ ನನಗೆ ಪಂಚ ಪ್ರಾಣ. ಯಾಕಂದ್ರೆ ನಾನು ಅದ್ರದ್ದು ಅನ್ನದ ಋಣ ತಿಂದೀನಿ, ನಾನು ಭೂಮಿ ಋಣ ತೀರಿಸ್ಬೇಕು. ಹಾಗಾಗಿ ನಂಗೆ ಅದು ಇಷ್ಟ. ನೋಡಿ, ನಿಮ್ಗೇನಾದ್ರು ತೊಂದರೆ ಆಗುತ್ತಂದ್ರೆ ನಿಜವಾಗ್ಲೂ ನೀವು ಇಲ್ಲೇ ಇರಿ. ನಾನು ಹೇಳ್ತೀನಿ ರಚನಾ ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತಾಳೆ. ನೀವು ಅವ್ರ ಜೊತೆಗೆ ಇರ್ಬೋದು. ವಿಚಾರ ಮಾಡಿ ಹೇಳ್ತೀರಾ? ಅಯ್ಯೋ, ಇವನೇನು ಗುರು ಇಷ್ಟು ಚಂದದನ, ಇವನಿಗೆ ಯಾಕೆ ಬೇಕು ಈ ವ್ಯವಸಾಯ ಎಲ್ಲ? ಯಾವ್ದಾರ ಆಫೀಸ್ ಒಳಗೆ ಟಿಪ್ ಟಾಪಾಗಿ ರೆಡಿಯಾಗಿ ಸೆಂಟ್ ಹಾಕ್ಕೊಂಡು ಮಸ್ತ್ ಕೂತ್ಕೊಂಡು ಆರಾಮಾಗಿರೋದು ಬಿಟ್ಟು ಒಕ್ಕಲ್ತನ ಮಾಡ್ದನಂತೆ. ಅಯ್ಯೋ, ನಂದು ಏನು ಹಣೆ ಬರ ಗುರು. ಯಾವ ಹಳ್ಳಿ ಒಳಗೆ ಇರಬಾರ್ದು ಅಂದ್ಕೊಂಡು ಇಲ್ಲಿವರೆಗೂ ಇವನಿಂದ ಓಡ್ ಬಂದು ವಾಪಸ್ ಅದ ಹಳ್ಳಿಗೆ ಹೋಗ್ಬೇಕಾ? ನಂಗಾರು ಬೇರೆ ಏನು ದಾರಿ ಐತಿ? ಅದು ಯಾರ ರಚನಾನೋ ಏನೋ, ಅವಳು ಇವ್ರ ಥರ ನಂಗೆ ಪ್ರೀತಿಯಿಂದ ಮಾತಾಡಿಸಿ ಚೆನ್ನಾಗಿ ನೋಡ್ಕೋಬೇಕಲ್ಲ. ಬೇಡ, ಇವನು ಒಳ್ಳೆಯವನು ಅನ್ನಿಸ್ತಾನ. ಇವನ ಜೊತೆಗೆ ಇವನು ಹಳ್ಳಿಗೆ ಹೋಗೋಣ, ನೋಡೋಣ. ನಾನು ನಿಮ್ಮ ಜೊತೆಗೆ ಬರ್ಬೋದಾ ವಿನಯ್ ಅವರೇ? ಅಯ್ಯೋ, ಧಾರಾಳವಾಗಿ ಬನ್ನಿ, ಅದ್ರಾಗ ನಂದೇನು ಪ್ರಾಬ್ಲಮ್ ಇಲ್ಲ. ಆದ್ರೆ ನೀವು ಮೊದಲು ವಿಲೇಜ್ನಲ್ಲೇ ಇದ್ದಿದ್ದ, ನಿಮ್ಗೇನು ತೊಂದರೆ ಆಗಲ್ಲ ವಿಲೇಜ್ ಒಳಗಿರಕ, ಹಳ್ಳಿ ಒಳಗಿರಕ? ಹಾಂ, ನಾವು ಹಳ್ಳಿ ಒಳಗೆ ಇದ್ದಿದ್ದು. ಬಟ್ ನಮ್ಮ ಅಪ್ಪಾಜಿ ಇಡೀ ಊರಿಗೆ ಗುಂಡಪ್ಪ ಸಾವುಕಾರು ಅಂತಿದ್ರು ಅವ್ರಿಗೆ. ಅಂದ್ರೆ ಅವರು ಸಾವುಕಾರ ಮಂದಿ. ನನಗಂಕರು ನಾನು ಕಾಲೇಜೆಲ್ಲ ಓದಿದ್ದೆಲ್ಲ ಇಲ್ಲೇ ಹುಬ್ಬಳ್ಳಿ ಒಳಗೆ ಓದಿದ್ದು. ನನಗೇನು ಅಷ್ಟು ಕಷ್ಟ ಆಮೇಲೆ ಹೊಲದಾಗೆಲ್ಲ ಕೆಲಸ ಮಾಡಿ ಎಲ್ಲ ಗೊತ್ತಿಲ್ಲ. ಹಳ್ಳಿಯೊಳಗೆ ಬರೀ ವೆಕೇಷನ್ಗೆ ಹೋಗ್ತಿದ್ದೆ, ನಮ್ಮ ಅಪ್ಪ ಅಮ್ಮನ ಜೊತೆಗೆ ಇರ್ತಿದ್ದೆ, ಮತ್ತೆ ಸಿಟಿಗೆ ಬರ್ತಿದ್ದೆ. ಆವಾಗ ಇದ್ದರಿದ್ರೆ ಚಂದ್ರು ನಂಗೆ ಪರಿಚಯ ಆಗಿದ್ದು ಲವ್ ಆಗಿದ್ದು ಈ ಥರ ಕೈ ಕೊಟ್ಟು ಈ ಕಿತ್ತೋಗಿರೋ 3rd ಕ್ಲಾಸ್ ರೂಮ್ ಒಳಗೆ ಬಿಟ್ಟು ಅವನು ಓಡೋಗಿದ್ದು. ಸರಿ, ನಿಮ್ಮ ಜೊತೆ ನಾನು ನಿಮ್ಮ ಹಳ್ಳಿಗೆ ಬರ್ತೀನಿ, ನಡೀರಿ. ನಾನು ಹಣೆ ಬರ್ದಾಗ ಹಳ್ಳಿನೇ ಬರ್ದಿರೋದು, ನಡ್ರಿ. ಓ, ಚಂದ್ರು ಅಂದ್ರ ನಿಮ್ಮ ಲವ್ವರಾ? ಅಯ್ಯೋ, ಲವರ್ ಅಲ್ಲ, ಎಕ್ಸ್ ಲವರ್ ಅಂತ ಹೇಳಿ ಅವನ ಅಜ್ಜಿ. ಆಯ್ತು ರೀ ಗೌರಿ ಅವರೇ, ಹಾಗೆ ಮಾಡಿ. ಇವಾಗ ಬನ್ನಿ, ಮೊದಲು ನಾಷ್ಟ ಮಾಡ್ರಿ. ನಂದ ಕಾರ್ ಐತಿ, ನಮ್ಮ ಕಾರ್ ಒಳಗೆ ನಮ್ಮೂರಿಗೆ ಹೋಗೋಣ. ನಮ್ಮೂರು ಏನರ ನೀವು ನೋಡಿದ್ರಿ ಅಂದ್ರೆ ವಾಪಸ್ ಬಿಟ್ಟು ಬರಕ್ಕೆ ಮನಸ ಮಾಡಂಗಿಲ್ಲ, ಅಷ್ಟು ಚಂದ ಐತಿ ನನ್ನೂರು. ನಡ್ರಿ ಹೋಗೋಣ. ಮೆಲಕ್ ಬಾ ಸವಿತಾ, ಇಲ್ಲಿ ಭಾಳ ರಜ್ಜು ರಾಡಿ ಐತಿ. ಇಲ್ಲಿ ನೋಡು ಸವಿತಾ, ಈ ಅಪ್ಪನ ಮನೆ ಮುಂದನ ಇಷ್ಟು ದೊಡ್ಡದು ಕೊಚ್ಚಿ ಆಗೈತಿ. ಅಲ್ಲೇ ಕುಂತ್ಕೊಂಡು ಕುಂತ ನೋಡು. ಅಲ್ಲ, ಅದೊಂದಿಷ್ಟು ಆ ಕಡೆಯಲ್ಲಿ ದಿಬ್ಬದಂದು ಮಣ್ಣು ಎಳ್ದು ಹಾಕ್ಕೊಂಡು ಮುಚ್ಕೊಂಡು ಕುಂತ್ಕೊಂಡ್ರ ಇವ್ರಿಗೆ ಒಳ್ಳೇದಲ್ಲ. ಮೊದ್ಲು ನಾವಿರಕ್ಕೆ ಮನಿದು ವ್ಯವಸ್ಥೆ ಮಾಡ್ಕೊಳ ನಡ್ರಿ. ಅದಕ್ಕೆ ಏನೇನ ಪ್ಲಾಸ್ಟಿಕ್ ಎಲ್ಲ ಸಿಗ್ತಾವಂದ್ರಲ್ಲ, ಆರ್ಸ್ಕೊಂಬಂದು ಹೊಲದ್ದು ಕಟ್ಟನಂದಿರಿ. ನಡ್ರಿ, ಮೊದ್ಲು ಅದನ್ನ ಮಾಡೋಣ. ನಮ್ಗೆದಕ್ಕೆ ಬೇಕು? ಅಲ್ಲ, ಆತು, ಕಟ್ಟನ. ಆದ್ರೆ ನಾವು ಇದ್ರಾಗ ಇರ್ಬೇಕು. ಈಗ ಕಾಡ್ನಾಗ ಇರ್ಬೇಕು, ಇಂಥ ಜನಗಳ ಮಧ್ಯೆನೇ ಇರ್ಬೇಕು. ಈಗ ಇವ್ರು ಇದನ್ನ ಮಾಡ್ಯಾರ ಅಂದ್ರೆ ಸೊಳ್ಳೆ ಎಷ್ಟು ಬೀಳ್ತಾವು? ಮೊದ್ಲ ಇಲ್ಲಿ ಯಾವ ದವಾಖಾನೆ ಇಲ್ಲ, ಏನಿಲ್ಲ. 10 ಕಿಲೋಮೀಟ್ರು ಇಲ್ಲಿಂದ ದವಾಖಾನೆ ಇರೋದು. ಯಾರ್ಯಾರು ಏನಾರ ಆತಂದ್ರೆ ಆರಾಮಿಲ್ಲಾರ್ದಂಗೆ ಬಿದ್ರಂದ್ರ ಇಲ್ಲಿ ಯಾರ ಹತ್ರನೂ ಒಂದು ದೊಡ್ಡದೊಂದು ಗಾಡಿ ಇಲ್ಲ, ಬರೀ ಟ್ಯಾಕ್ಟ್ರಿ ಅಷ್ಟೇ ಇರೋದು. ಅವು ಟ್ಯಾಕ್ಟ್ರಿ ಏನದು, ಯಾರ ಮನ್ಯಾಗ ಒಂದು ಟ್ಯಾಕ್ಟ್ರಿ. ಇನ್ನೂ ಎಲ್ಲರೂ ಕೈಯಿಂದನ ಕೆಲಸ ಮಾಡ್ತಾರ, ತಗೊಂಡ ಉಳ್ತಾರ ಇಲ್ಲೆಲ್ಲ. ಮತ್ತೆ ಎಲ್ಲೊಕ್ಕಿ ನೀನು ಸ್ವಲ್ಪ ತಡಿ, ಮಾತಾಡ್ತೀನಿ ನಾನೆಲ್ಲ ಯಪ್ಪನ ಹತ್ರ. ರೀ, ಯಾಕ್ರಿ ನಿಮ್ಗೆ ಇದೆಲ್ಲ ಬೇಕು ಅಂತೀನಿ ನಾನು. ಅಲ್ಲಿ ಅದ ಮಳೆ ಬಂತಂದ್ರೆ ನಾವಿರೋ ಮನಿನ ರಪರಪ ಅಂತ ಸೋರ್ತೈತಿ. ಅದಕ್ಕೇನ್ರಿ ವ್ಯವಸ್ಥೆ ಮಾಡ್ರಿ ಅಂತ ನಾನಂದ್ರೆ ಸುಮ್ಮನೆ ಬುದ್ಧಿ ಹೇಳ್ತೀರಿ. ನೋಡ್ರಿ, ನಾವೊಂದು ವಿಷಯ ಹೇಳ್ತೀನಿ ಕೇಳ್ರಿ. ಮೊದ್ಲ ಹಳ್ಳಿ ಜನ ಯಾರ ಮಾತು ಕೇಳೋದಲ್ಲ. ಇಲ್ಲಿ ಯಾರಿಗೂ ಅದು ಕೇರ ಇಲ್ರಿ. ಅವ್ರಿಗೆಲ್ಲ ಏನು ಗೊತ್ತನ, ಅವರಿಗೆ ಕುಡಿಯೋಕೆ ಅದಕ್ಕೊಂದಿಷ್ಟು ರೊಕ್ಕ ಬರ್ತಾ, ಉಣ್ಣಕ್ಕೆ ತಿನ್ನಕ್ಕೆ ಒಂದಿಟ್ಟು ಏನೋ ಸಿಗುತ್ತಾ, 1-2 ಹೊತ್ತು ಅಷ್ಟು ಸಿಕ್ಕರೆ ಸಾಕು ಅಲ್ರಿ. ಆ ಥರ ಯಾವ್ದ್ರ ರಾಜಕಾರಣಿ ಇದನ್ನ ಇಂಪ್ರೂವ್ ಮಾಡೋಕ್ಕಂತ ಬಂದಿದ್ನಂದಿದ್ರ ಈ ಊರು ಯಾಕ್ರಿ ಹಿಂಗಿರ್ತಿತ್ತು? ಇಂಥ 2024ರಾಗನು ಇಷ್ಟು ಹಿಂದುಳಿತಿತ್ತೇನ್ರಿ ಇದು ಹಳ್ಳಿ? ನೀವೆಲ್ಲೋ ಭ್ರಮೆ ಒಳಗದಿರಿ, ಏನೋ ಉದ್ಧಾರ ಮಾಡ್ತೀನಿ ಅಂತಂದು. ನಾ ಹೇಳಕತ್ತೀನಿ ಕೇಳ್ರಿ. ಬೇಡ, ಹಳ್ಳಿ ಜನ ಅಷ್ಟು ಸುಲಭಕ್ಕೆ ಅವ್ರು ಮಾಡೋ ಪದ್ಧತಿ ಬಿಟ್ಟು ನಿಮ್ಮ ಮಾತು ಕೇಳಲ್ಲ.
ಸುಮ್ಮನೆ ನಿಮ್ದು ಏಟೈತೆ ಅಟ್ ನೋಡ್ಕೊಂಡು ಮುಂದೆ ನೋಡಿ ನಡೀರಿ ನೀವು. ನೀನು ಸುಮ್ಮನಿರು. ಹಳ್ಳಿ ಜನ ಹೌದು, ಅವ್ರು ಯಾರ ಮಾತು ಕೇಳಲ್ಲ, ಅವ್ರ ಸಂಪ್ರದಾಯ ಬಿಟ್ಕೊಡಲ್ಲ, ಅದು ನನಗೆ ಗೊತ್ತು. ಆದ್ರೂ ಒಳ್ಳೇದು ಹೇಳಿದ್ರ ಕೇಳ್ತಾರ. ನೀ ಸುಮ್ಮನೆ ನಿಂತು ಬಾ. ನಿಮ್ಮ ಹಣೆ ಬರ ಏನಾರು ಮಾಡ್ರಿ. ಅಣ್ಣರ ಅಣ್ಣರ